ಡಿ.ಕೆ. ಶಿವಕುಮಾರ್ ಅವರಿಂದ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಸಾಲ ಮನ್ನಾ ಯಾರಿಗೆಲ್ಲ ಆಗ್ತಾ ಇದೆ ಅವರಿಗೆ ಭರ್ಜರಿ ಬಂಪರ್. ಏನು ಸಾಲ ಮನ್ನಾ ಆಗ್ತಾ ಇದೆ, ಸಾಲ ಮನ್ನಾ ಯಾರಿಗೆಲ್ಲ ಆಗ್ತಾ ಇದೆ, ಸಾಲ ಮನ್ನಾ ಯಾರಿಗೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ ಆಗುತ್ತಾ ಅಥವಾ ಆಗೋದಿಲ್ವಾ ಅಂದರೆ ಒಂದಿಷ್ಟು ಜನ ಕೇಳ್ತೀರಾ, ಸಾಲ ಮನ್ನಾ ಸುಳ್ಳು ಸರ್, ಸಾಲ ಮನ್ನಾ ನಮ್ಗೆ ಆಗಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ, ಸಾಲ ಮನ್ನಾ ಆಗ್ತಾನೆ ಇಲ್ಲ ಇಲ್ಲಿ ಅಂತ ನೀವು ಹೇಳ್ತೀರಾ. ಅಲ್ಲ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ 100% ಹೌದು. ತುಂಬ ಜನ ಹೇಳ್ತಾರೆ ಸುಳ್ಳು ಸರ್, ಎಲ್ಲಿದೆ ಸರ್, ಸಾಲ ಮನ್ನಾ ಆಗ್ತಾ ಇಲ್ವಲ್ಲ ಸರ್ ಅನ್ನುವಂಥ. ನೀವು ತಪ್ಪಲ್ಲ, ನೀವು ಕೇಳ್ತಾ ಇರುವಂಥ ತಪ್ಪಲ್ಲ. ಆದರೆ ಸಾಲ ಮನ್ನಾ ಎಲ್ರಿಗೂ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ. ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ. ತುಂಬ ಜನ ಹೇಳ್ತೀರ, ಎಂಥ ಸಾಲ ಮನ್ನಾ ಸರ್, ಇಲ್ಲಿ ನಯಾ ಪೈಸೆ ಕೂಡ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಸಾಲ ಮನ್ನಾ ಅಂತ ಹೇಳ್ತಾ ಇದ್ದೀರಾ, ಏನು ಇಲ್ಲಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮೊಂದು ಅನಿಸಿಕೆ ಅಲ್ವಾ? ಹಾಗಾದರೆ ಸಾಲ ಮನ್ನಾ ಯಾರ್ಯಾರಿಗೆ ಆಗ್ತಾ ಇದೆ, ಸಾಲ ಮನ್ನಾ ಯಾರ್ಯಾರಿಗೆ ಬರ್ತಾ ಇದೆ, ಮತ್ತು ಸಾಲ ಮನ್ನಾ ಆಗುತ್ತೋ ಆಗೋದಿಲ್ವೋ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೈತರಿಗೆ ಸಾಲ ಮನ್ನಾ ನೋಡಿ. ಹಾಗಾದರೆ ಯಾವಾಗ ಸಾಲ ಮನ್ನಾ ಆಗುತ್ತೆ ಅಲ್ವಾ? ಹಾಗಾದರೆ ಯಾರಿಗೆಲ್ಲ ಸಾಲ ಮನ್ನಾ ಆಗುತ್ತೆ, ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಸಾಲ ಮನ್ನಾ, ರೈತರಿಗೆ ಸಾಲ ಮನ್ನಾ ಯಾವತ್ತೂ ಕೂಡ ಆದರೆ ತುಂಬ ಒಳ್ಳೆಯದು. ರೈತರ ಬಾಳಲ್ಲಿ ಬೆಳಕು ಬಂದಂಗೆ ಆಗುತ್ತೆ ಅಲ್ವಾ? ಸುಮ್ಮನೆ ಏನೇನೋ ಹೇಳಲಿಕ್ಕೆ ಹೋಗಲ್ಲ ಸ್ನೇಹಿತರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ರೈತರಿಗೆ ಸಾಲ ಮನ್ನಾ ಆಗ್ತಾರೆ ಅಂಥದ್ದು 100% ಸತ್ಯ. ನೀವು ತುಂಬ ಜನ ಹೇಳ್ತಾರೆ, ಇಲ್ಲ ಗುರು, ಏನಿಲ್ಲಿ ಸಾಲ ಮನ್ನಾ ಆಗ್ತಾ ಇಲ್ಲ, ಅದು ನೀವು ಹೇಳ್ತಾ ಇರುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ 100% ಹೇಳ್ತಾ ಇರುವಂಥದ್ದು ಸಾಲ ಮನ್ನಾ 100% ಆಗುತ್ತೆ. ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮೆಲ್ಲ ಒಂದು ಅಪ್ಡೇಟನ್ನು ಕರೆಕ್ಟಾಗಿ ಮಾಡಿದ್ದೀರಿ ಅಂತಂದ್ರೆ ಹಣ ಜಮೆ ಆಗುತ್ತೆ. ಆದರೆ ಸಾಲ ಮನ್ನಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಸಾಲ ಮನ್ನಾ ಆಗ್ತಾ ಇಲ್ಲ, ಅಯ್ಯೋ ನಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಬೇಡ ಅಲ್ವಾ? ಹಾಗೆ ಸಾಲ ಮನ್ನಾ ಆಗುತ್ತೆ, ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಆಗಲ್ಲ, ಹಣ ನಮಗೆ ಬರೋಲ್ವೇನೋ, ಹಾಗೆ ಹಿಂಗೆ ಬೇಡ. ಅರ್ಥ ಆಯ್ತಾ? ಹಾಗೆ ಎಲ್ಲರೂ ಕೂಡ ಸಾಲ ಮನ್ನಾ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಸಾಲ ಮನ್ನಾ ಸರ್ಕಾರ ಇಲ್ಲಿ ಸಾಲ ಮನ್ನಾ ಮಾಡಿದ್ರೆ ಖುಷಿನೇ ಅಲ್ವಾ? ಹಾಗೆ ಸಾಲ ಮನ್ನಾ ಆಗದೆ ಇದ್ದರೆ ಖುಷಿ ಅಲ್ಲ, ಅಥವಾ ಸಾಲ ಮನ್ನಾ ಆಗಿಲ್ಲ ಹಂಗೆಲ್ಲ ಬೇಡ. ಆರಾಮ್ಸೆ ಸಾಲ ಮನ್ನಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು ನಾನು, ಸಾಲ ಮನ್ನಾ ಎಲ್ಲರೂ ಕೂಡ ಆದರೆ ಎಲ್ರಿಗೂ ಒಳ್ಳೆಯದು. ಆ್ಯಂಡ್ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ಸಾಲ ಮನ್ನಾ ಆದರೆ ತುಂಬ ಒಳ್ಳೆಯದು. ಸಾಲ ಮನ್ನಾ ಆದರೆ ನನ್ನ ಪ್ರಕಾರ ಎಲ್ಲ ರೈತರ ಬಾಳಲ್ಲಿ ಬೆಳಕು ಬಂದಂಗೆ ಆಗುತ್ತೆ. ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಸಾಲ ಮನ್ನಾ 100% ಖಚಿತವಾಗಿ 100ಕ್ಕೆ 100% ಆಗಿ ಸಾಲ ಮನ್ನಾ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾವ ಜಿಲ್ಲೆ ಏನು ಕತೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಆದರೆ ಜಿಲ್ಲೆಗಳನ್ನು ಈಗಲೇ ಹೇಳ್ತೀನಿ ನಾನು, ಯಾಕಂದ್ರೆ ತುಂಬ ಜನರಿಗೆ ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್, ಧಾರವಾಡ ಆ್ಯಂಡ್ ಹುಬ್ಬಳ್ಳಿ, ಹಾಸನ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ಮೈಸೂರು, ತುಮಕೂರು, ರಾಯಚೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಆ್ಯಂಡ್ ಗದಗ, ಯಾದಗಿರಿ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ ಆ್ಯಂಡ್ ಬೆಳಗಾವಿ, ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇದೆ. ಹಣ ಜಮೆ ಅನ್ನೋದಕ್ಕಿಂತ ಸಾಲ ಮನ್ನಾ ಆಗಲಿಕ್ಕೆ ಶುರು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಖುಷಿಯ ವಿಚಾರ, ಯಾಕಂತಂದರೆ ಸಾಲ ಮನ್ನಾ ಆಗ್ತದೆ ಅಂತಂದರೆ ತುಂಬ ಜನರಿಗೆ ಒಂದು ಒಳ್ಳೆ ವಿಚಾರ. ಆ್ಯಂಡ್ ತುಂಬ ಜನರಿಗೆ ಬಿಡುಗುರು ಎಂಥ ಸಾಲ ಮನ್ನಾ ಅಂತ ನೀವು ಹೇಳ್ತೀರಾ. ಅದು ನಿಮ್ಮ ಒಂದು ಮೆಂಟಾಲಿಟಿ ಅನ್ನೋದಕ್ಕಿಂತ ನೀವು ಹೆಂಗೆ ಯೋಚನೆ ಮಾಡ್ತೀರ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಯೋಚನೆ ಮಾಡ್ತಾ ಇರುವಂಥದ್ದು ತಪ್ಪು ಅಂತಲ್ಲ. ನೀವು ಯಾವಾಗಲೂ ಕೂಡ ನಾನು ಹೇಳುವಂಥದ್ದು ತಪ್ಪು, ನೀವು ಯೋಚನೆ ಮಾಡ್ತಿರುವಂಥ ತಪ್ಪು ಅಂತಲ್ಲ. ಯಾವತ್ತೂ ಕೂಡ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಕರೆಕ್ಟಾಗಿದೆ. ಆದರೆ ನೀವು ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಯಾವತ್ತೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಎಲ್ರಿಗೂ ಹೇಳುವಂಥದ್ದು, ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು ನಾನು, ಯಾಕೆ ನೆಗೆಟಿವ್ ಆಗಿ ಅಯ್ಯೋ ನಮ್ಗೆ ಬರಲ್ಲ, ಅಯ್ಯೋ ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಬೇಡ. ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಯಾವತ್ತೂ ಕೂಡ ಥಿಂಕ್ ಮಾಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆ್ಯಂಡ್ ಯಾರೆಲ್ಲ ಕೇಳ್ತಾ ಇದ್ದೀರಾ ಇಲ್ಲಿ ನಮಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು, ಹಣ ಜಮೆ ಆಗಿಲ್ಲ ಅಂತಂದರೆ ಸಾಲ ಮನ್ನಾ ಆಗಿಲ್ಲ ಅನ್ನುವಂಥದ್ದು. ಇಲ್ಲಿ ತುಂಬ ಜನ ಕೃಷಿ ಸಾಲವನ್ನು ಮಾಡಿದ್ದೀರಾ. ಯಾರಿಗೆ ಸಾಲ ಮನ್ನಾ ಆಗುತ್ತೆ ಅಂತಂದರೆ ಕೃಷಿ ಸಾಲವನ್ನು ಯಾರು ಮಾಡಿರ್ತೀರಾ ನಿಮ್ಮೆಲ್ಲರೂ ಕೂಡ ಸಾಲ ಮನ್ನಾ ಆಗುತ್ತೆ. ಅಂದರೆ ಕೃಷಿ ಸಾಲ ಅಂತಂದರೆ ಒಂದಿಷ್ಟು ಲಿಮಿಟ್ ಇರುತ್ತೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಷ್ಟೇ ಸಾಲ ಮಾಡಿರಬೇಕು, ಹೀಗೆಲ್ಲ ಇರಬೇಕು, ಅದಕ್ಕೆ ಒಂದಿಷ್ಟು ಕಂಡೀಷನ್ ಇದೆ. ಅದನ್ನು ಹಂಗೆ ನೀವು ಕರೆಕ್ಟಾಗಿದ್ದರೆ, ಅಂದರೆ ಫಿಲ್ ಮಾಡಿದರೆ, ಅಥವಾ ನಿಮ್ದೇನೋ ಆ ಕಂಡೀಷನ್ಗಳೆಲ್ಲ ಏನು ಕ್ಯೂರಿಯಾಸಿಟಿ ಕರೆಕ್ಟಾಗಿದ್ದರೆ, ಕಂಪ್ಲೀಟ್ ಆಗಿದ್ದರೆ, ನೀವು ಆರಾಮ್ಸೆ ಒಂದೊಳ್ಳೆ ಹಣವನ್ನು ಈ ಒಂದು ಸಾಲ ಮನ್ನಾದಿಂದ ಪಡ್ಕೊಳ್ಬೋದು. ಆ್ಯಂಡ್ ಸಾಲ ಮನ್ನಾ ಆಗುತ್ತೆ. ಒಂದು ವಿಚಾರ, ಸಾಲ ಮನ್ನಾ ಆಗುತ್ತೆ.
ಎಲ್ರಿಗೂ ಒಳ್ಳೇದಾಗಲಿ, ಸಾಲ ಮನ್ನಾ ಆಗಲಿ. ಸಾಲ ಮನ್ನಾದಿಂದ ತುಂಬ ಇಂಪಾರ್ಟೆಂಟ್ ಇದೆ ತುಂಬ ಜನರಿಗೆ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಸಾಲ ಮನ್ನಾ ತುಂಬ ಜನರ ಲೈಫನ್ನು ಬೆಳಕಾಗಿಸುತ್ತೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ತುಂಬ ಜನರಿಗೆ ಏನೋ ಈಗ ತುಂಬ ಜನ ಹೊಟ್ಟೆಪಾಡಿಗೋಸ್ಕರ ಅಯ್ಯೋ ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಈಗೇನೋ ಒಂದು 5 ಲಕ್ಷ ಸಾಲ ಇದೆ, ಅದನ್ನು ಸರ್ಕಾರ ಮನ್ನಾ ಮಾಡಿದ್ರೆ ಯೋಚನೆ ಮಾಡಿ ನೀವು. ಬೇಡ 5 ಲಕ್ಷ ಬೇಡ, ನಿಮ್ಮೊಂದು 50,000 ರೂಪಾಯಿ ಸಾಲ ಇದೆ ಅಂತ ಇಟ್ಕೊಳ್ಳಿ, ಅದನ್ನೇ ಈಗ ಸರ್ಕಾರ ಮನ್ನಾ ಮಾಡಿದರೆ ನಿಮ್ಗೆ 50,000 ರೂಪಾಯಿ ಉಳಿತಾಯ ಆಯಿತು. ಬೇಡ ನಿಮ್ಗೆ 1 ಲಕ್ಷ ಸಾಲ ಇದೆ ಅಂತ ಇಟ್ಕೊಳ್ಳಿ, ಅದನ್ನೇ ಏನು ಸರ್ಕಾರ ಆರಾಮ್ಸೆ ನೀವು ಅಲ್ಲಿ ಮನ್ನಾ ಮಾಡಿದ್ರೆ ಆರಾಮ್ಸೆ ಆಯ್ತಲ್ಲ, ಅಲ್ಲೇ ಆಯ್ತಲ್ಲ, ನಿಮಗೆ 1 ಲಕ್ಷ 2 ಲಕ್ಷ ಉಳೀತು. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರ ಎಲ್ರಿಗೂ ಬೇಗ ಸಾಲ ಮನ್ನಾ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಮುಖ್ಯ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.